ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಪ್ರಚಲಿತ ವಿದ್ಯಮಾನಗಳ ಕುರಿತಾಗಿ ಇವತ್ತು ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಈ PDF ಪ್ರೊವೈಡ್ ಮಾಡಿರೋರು ವೀರೇಶ್ ಜಾಲಿಯಾಳ ಅವರು ಅಂತ. ಸೊ ಇವತ್ತಿನ ಭಾಗದಲ್ಲಿ ದಿನಾಂಕ 3-4-2019 ಮತ್ತು 4-4-2019 ಪ್ರಚಲಿತ ವಿದ್ಯಮಾನಗಳ ಕುರಿತಾಗಿ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಹಾಗಾದರೆ ಪ್ರಾರಂಭಿಸೋಣ. ಥೀಮ್ಸಾ ನೃತ್ಯ ಇದು ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಲ್ಲಿ ಕಂಡುಬರುವಂತಹ ನೃತ್ಯ ಇದಾಗಿದ್ದು, ಈ ಒಂದು ನೃತ್ಯದಲ್ಲಿ ಸಂಪೂರ್ಣವಾಗಿ ಮಹಿಳೆಯರೇ ಭಾಗವಹಿಸುತ್ತಾರೆ. ಭಾರತಿ ಎಕ್ಸಾಲೈಫ್ ಮತ್ತು ಕರ್ನಾಟಕದ ಬ್ಯಾಂಕ್ ನಡುವೆ ಒಪ್ಪಂದವಾಗಿದೆ. ಸೊ ಯಾವುದಕ್ಕೆ ಅಂದರೆ ಕರ್ನಾಟಕ ಬ್ಯಾಂಕಿನ ಗ್ರಾಹಕರಿಗೆ ವಿಮಾ ಉತ್ಪನ್ನಗಳನ್ನು ವಿತರಿಸುವ ಉದ್ದೇಶದಿಂದ ಭಾರತಿ ಎಕ್ಸಾ ಲೈಫ್ ಇನ್ಶೂರೆನ್ಸ್ ಕಂಪನಿಯೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡಿದೆ. ಕರ್ನಾಟಕ ಬ್ಯಾಂಕ್ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಅಂದರೆ ಇದು ಸ್ಥಾಪನೆಯಾಗಿದ್ದು 1924. ಇದರ ಕೇಂದ್ರ ಕಚೇರಿ ಇರುವುದು ಮಂಗಳೂರಿನಲ್ಲಿ. ಹಾಗೆ ಇದರ ಪ್ರಸ್ತುತ MD ಮತ್ತು CEO ಮಹಾಬಲೇಶ್ವರ್ MS. ಹಾಗೆ ಭಾರತಿ ಎಕ್ಸಾ ಲೈಫ್ ಇನ್ಶೂರೆನ್ಸ್ ಕಂಪನಿ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಅಂದರೆ ಇದು ಸ್ಥಾಪನೆಯಾಗಿದ್ದು 2008ರಲ್ಲಿ. ಇದರ ಕೇಂದ್ರ ಕಚೇರಿ ಇರುವುದು ಮುಂಬೈನಲ್ಲಿ. ಹಾಗೆ ಪ್ರಸ್ತುತ MD ಮತ್ತು CEO ವಿಕಾಸ್ ಸೇಠ್. ಖೋಖೋ ಲೀಗ್ 2019. ಸೊ ಖೋಖೋ ಫೆಡರೇಷನ್ ಮತ್ತು ಡಾಬರ್ ಇಂಡಿಯಾ ಸಮೂಹದಲ್ಲಿ ಈ ಒಂದು ಲೀಗ್ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ IPL ಮಾದರಿಯಲ್ಲಿ ನಡೆಸಲು ತೀರ್ಮಾನಿಸಲಾಗಿದೆ. ತೇಜಿಂಗ್ ನಿಯೋಗಿ ಈ ಲೀಗ್ನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿ ಆಯ್ಕೆಯಾಗಿದ್ದಾರೆ. ಶ್ರೀಕೃಷ್ಣ ದೇವರಾಯ ಪುರಸ್ಕಾರ 2019. 2019ನೇ ಸಾಲಿನ ಶ್ರೀಕೃಷ್ಣ ದೇವರಾಯ ಪ್ರಶಸ್ತಿಗೆ ಭಾಜನರಾದವರು ನಾದಬ್ರಹ್ಮ ಹಂಸಲೇಖ. ಇವರು ಕನ್ನಡ ಚಿತ್ರರಂಗದ ಸಂಗೀತ ನಿರ್ದೇಶಕರು. ಹಾಗೆ ಸುನಿಲ್ ಇವರು ತೆಲುಗಿನ ನಟ ಮತ್ತು ಹಾಸ್ಯ ಕಲಾವಿದ. ಇಂಡಿಯಾ ಫೀಟ್ 2019 ಇದು ಭಾರತದ ಪ್ರಮುಖ ನಗರಗಳ ಆರೋಗ್ಯದಿಂದ ಕೂಡಿರುವ ಜನಸಮೂಹದ ನಗರವನ್ನು ಈ ಒಂದು ವರದಿಯಲ್ಲಿ ಸೂಚಿಸಲಾಗುತ್ತೆ. ಸೊ ಈ ವರದಿಯಲ್ಲಿ ಮೊದಲ ಸ್ಥಾನವನ್ನು ಬೆಂಗಳೂರು ಪಡೆದುಕೊಂಡಿದೆ. ಅಂದರೆ ಅತ್ಯಂತ ಆರೋಗ್ಯವಂತ ನಗರ ಎಂಬ ಹೆಗ್ಗಳಿಕೆಗೆ ಬೆಂಗಳೂರು ಪಾತ್ರವಾಗಿದೆ. ಭಾರತದಲ್ಲಿ ನಕಲಿ ಸುದ್ದಿಯನ್ನು ನಿಗ್ರಹಿಸಲು ಮುಂದಾದ ವಾಟ್ಸ್ಆ್ಯಪ್. ಸೊ ಈ ವಾಟ್ಸ್ಆ್ಯಪ್ ಯಾವ ವಿಷಯಕ್ಕೆ ಮುಂದಾಗಿದೆ ಅಂದರೆ ನಕಲಿ ಸುದ್ದಿಯನ್ನು ನಿಗ್ರಹಿಸುವ ನಿಟ್ಟಿನಲ್ಲಿ ವಾಟ್ಸ್ಆ್ಯಪ್ ಸಾಮಾಜಿಕ ಜಾಲತಾಣವು ಭಾರತದಲ್ಲಿ ಪ್ರಸ್ತುತ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಕೇಂದ್ರಿತ ಸತ್ಯ ಪರೀಕ್ಷಿಸುವ ವೈಶಿಷ್ಟ್ಯ ವ್ಯವಸ್ಥೆಯನ್ನು ಸ್ಥಾಪಿಸಿದೆ. ಸೊ ಲಭ್ಯವಿರುವಂತಹ ಮಾಹಿತಿ ವಿಶ್ವಾಸಾರ್ಹತೆ ಅಥವಾ ನಕಲಿ ಎಂದು ತಿಳಿಯಲು ಈ ಒಂದು ವಾಟ್ಸ್ಆ್ಯಪ್ ನಂಬರ್ಗೆ ರವಾನಿಸಬಹುದಾಗಿದೆ. ಸೊ ಆ ವಾಟ್ಸ್ಆ್ಯಪ್ ನಂಬರ್ ಏನಂದರೆ 9643000888. ಸೊ ಪ್ರಮುಖ ಕ್ರೀಡೆಗಳು ಮತ್ತು ಕ್ರೀಡಾಪಟುಗಳ ಮಾಹಿತಿ ಅಂದರೆ ಓಸ್ತಾಪೆಂಕೋ ಇವರು ಲಾತ್ವಿಯಾ ದೇಶದವರು ಆಗಿದ್ದು ಇವರು ಟೆನ್ನಿಸ್ ಕ್ರೀಡೆಗೆ ಸಂಬಂಧಿಸಿದ್ದಾರೆ. ಅಶ್ವಿನಿ ಪೊನ್ನಪ್ಪ ಇವರು ಭಾರತ ದೇಶದವರು ಬ್ಯಾಡ್ಮಿಂಟನ್ಗೆ ಸಂಬಂಧಿಸಿದ್ದಾರೆ. ಬೇಲಿಂದಾ ಬೆನ್ಸಿಕ್ ಇವರು ಸ್ವಿಟ್ಜರ್ಲ್ಯಾಂಡ್ ದೇಶದವರಾಗಿದ್ದು ಟೆನ್ನಿಸ್ಗೆ ಸಂಬಂಧಿಸಿದ್ದಾರೆ. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇದು ದೇಶದ ಮೊದಲ ಸೂಚ್ಯಂಕ ಇದಾಗಿದೆ. ಈ ಒಂದು ಷೇರು ವಿನಿಮಯ ಕೇಂದ್ರ 40 ವರ್ಷಗಳನ್ನು ಪೂರೈಸಿದೆ. ಸೊ ಈ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಅಂದರೆ ಇದು ಸ್ಥಾಪನೆಯಾಗಿದ್ದು 9 ಜುಲೈ 1875. ಸ್ಥಾಪನೆಯಾಗಿದ್ದು 9 ಜುಲೈ 1875. ಇದರ ಮುಖ್ಯಸ್ಥರು S ರವಿ ಅಂತ. ಸೊ ಪ್ರಸ್ತುತ MD ಮತ್ತು CEO ಆಶೀಶ್ ಕುಮಾರ್ ಚೌಹಾಣ್. ಕೇಂದ್ರೀಯ ವಿಚಕ್ಷಣಾ ಆಯೋಗದ ಅಧಿಕಾರಿಗಳಿಗೆ ಭ್ರಷ್ಟಾಚಾರ ತಡೆಗೆ ಯುರೋಪಿನಲ್ಲಿ ತರಬೇತಿಯನ್ನು ನೀಡಲಾಗ್ತಿದೆ. ಸೊ ಈ ದೇಶದ ಭ್ರಷ್ಟಾಚಾರ ಅಕ್ರಮಗಳ ಮೇಲೆ ಕಣ್ಗಾವಲು ಹಾಕುವ ಕೇಂದ್ರೀಯ ವಿಚಕ್ಷಣಾ ಆಯೋಗದ ಅಧಿಕಾರಿಗಳಿಗೆ ಯುರೋಪಿನಲ್ಲಿನ ಭ್ರಷ್ಟಾಚಾರ ತಡೆ ಅಧಿಕಾರಿಗಳಿಂದ ತರಬೇತಿ ಕೊಡಿಸಲು ಆಯೋಗ ಮುಂದಾಗಿದೆ. ಅಂತಾರಾಷ್ಟ್ರೀಯ ಭ್ರಷ್ಟಾಚಾರ ತಡೆ ಅಕಾಡೆಮಿ ವಿಯೆನ್ನಾ ಆಸ್ಟ್ರಿಯಾ. ಈ ಒಂದು ಅಕಾಡೆಮಿಯಲ್ಲಿ CVCಯು ಸಂಘಟಿತ ಕಣ್ಗಾವಲು ಸಂಬಂಧಿಸಿದಂತೆ ತರಬೇತಿಯನ್ನು ಪಡೆಯಲಿದೆ. ಸೊ CVC ಅಂದರೆ ಸೆಂಟ್ರಲ್ ವಿಜಿಲಿಯನ್ಸ್ ಕಮಿಷನ್ ಆಫ್ ಇಂಡಿಯಾ. ಇದರ ಕಮಿಷನರ್ KV ಚೌಧರಿ ಅವರು ಅಂತ. CVC ಸ್ಥಾಪನೆಯಾಗಿದ್ದು 11 ಫೆಬ್ರವರಿ 1964. ಹಾಗೆ ಇದರ ಕೇಂದ್ರ ಕಚೇರಿ ಇರುವುದು ನವದೆಹಲಿಯಲ್ಲಿ. ಸೊ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕ ಮಾತು ಅಂದರೆ ಕ್ಷಮೆ ಮತ್ತು ಧನ್ಯವಾದ ತುಂಬ ಚಿಕ್ಕ ಪದಗಳು.
ಎಂದೆನಿಸಿದರೂ ಎಷ್ಟೋ ಸಂಬಂಧಗಳು ಒಡೆಯದಂತೆ ನೋಡಿಕೊಳ್ಳುವಲ್ಲಿ ಅತಿದೊಡ್ಡ ಪಾತ್ರ ವಹಿಸಿದೆ. ಹಾಗೆ ವೀರೇಶ್ ಜಾಲಿಯಾಳ್ ಅವರನ್ನು ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಅವರ ಫೋನ್ ನಂಬರ್ 9035269085. ದಿನಾಂಕ 4/4/2019 ಪ್ರಚಲಿತ ವಿದ್ಯಮಾನಗಳ ಕುರಿತಾಗಿ ನೋಡೋಣ. ಸೊ ಟಿಯಾನ್ ಲಿಯಾನ್ 1101 ಉಪಗ್ರಹ ಉಡಾವಣೆಯಾಗಿದೆ. ಸೊ ಚೀನಾದ ಸಿಚೌನ್ ಪ್ರಾಂತ್ಯದ ಪಿಶಾಂಗ್ ಉಪಗ್ರಹ ಉಡಾವಣೆ ಕೇಂದ್ರದಿಂದ ಮಾರ್ಚ್ 30ರಂದು ರಾಕೆಟ್ ಮೂಲಕ ಉಪಗ್ರಹ ಉಡಾವಣೆಯನ್ನು ಚೀನಾ ಯಶಸ್ವಿಯಾಗಿ ಕೈಗೊಂಡಿದೆ. ದತ್ತಾಂಶ ಪ್ರಸಾರಕ್ಕೆ ಈ ಉಪಗ್ರಹ ಉಡಾವಣೆ ಸಹಾಯಕಾರಿಯಾಗಲಿದೆ ಎಂದು ಅಧಿಕೃತ ಮೂಲದಿಂದ ತಿಳಿದುಬಂದಿದೆ. ಅಮೆರಿಕ ನಿರ್ಮಿತ MH-60 ರೋಮಿಯೋ ಸಿಹಾಕ್ ಹೆಲಿಕಾಪ್ಟರ್ಗಳು ಭಾರತೀಯ ನೌಕಾಪಡೆಗೆ ಸೇರ್ಪಡೆಯಾಗಿದೆ. ಜಲಾಂತರಗಾಮಿಗಳನ್ನು ಪತ್ತೆ ಮಾಡುವ ಮತ್ತು ರಕ್ಷಣಾ ಕಾರ್ಯದಲ್ಲಿ ಈ ಹೆಲಿಕಾಪ್ಟರ್ಗಳು ಸಹಾಯಕಾರಿಯಾಗಲಿದೆ. ಅಮೆರಿಕದ ಲಾಕ್ಹೀಡ್ ಮಾರ್ಟಿನ್ ಕಂಪನಿ ಇವುಗಳನ್ನು ಮಾರ್ಪಾಡು ಮಾಡಿದೆ. ಎಲೆಕ್ಟ್ರಾನಿಕ್ ತ್ಯಾಜ್ಯ ನಿರ್ವಹಣೆ ಕುರಿತು ವರದಿ IFC ನೀಡಿದೆ. ಸೊ ಎಲೆಕ್ಟ್ರಾನಿಕ್ ತ್ಯಾಜ್ಯ ನಿರ್ವಹಣೆಯ 2025ರ ವೇಳೆಗೆ 4.5 ಲಕ್ಷ ಉದ್ಯೋಗಗಳನ್ನು ಸೃಷ್ಟಿಸಲಿದೆ ಎಂದು ಅಂತಾರಾಷ್ಟ್ರೀಯ ಹಣಕಾಸು ನಿಗಮ ತಿಳಿಸಿದೆ. ಭಾರತ ಸರ್ಕಾರವು ಈ ತ್ಯಾಜ್ಯ ನಿರ್ವಹಣೆ ಕುರಿತು ಮುಂದಿರುವ ದಾರಿ ಎಂಬ ವಿಷಯ ಕುರಿತು ನವದೆಹಲಿಯಲ್ಲಿ ಸಮಾವೇಶವನ್ನು ಕೈಗೊಂಡಿದೆ. ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಅಂದರೆ ಅಂತಾರಾಷ್ಟ್ರೀಯ ಹಣಕಾಸು ನಿಗಮ ಕುರಿತಾಗಿ ಮಾಹಿತಿಯನ್ನು ಹೇಳಬೇಕಂದ್ರೆ ಇದು ಸ್ಥಾಪನೆಯಾಗಿದ್ದು ಜುಲೈ 20, 1956. ಇದರ ಕೇಂದ್ರ ಕಚೇರಿ ಇರುವುದು ವಾಷಿಂಗ್ಟನ್ DC ಹಾಗೂ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಕಾರ್ಪೊರೇಷನ್ನ ಒಟ್ಟು ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಅಂದರೆ 180 ದೇಶಗಳು ಹಾಗೂ ವಿಶ್ವ ಬ್ಯಾಂಕ್ನ ಸದಸ್ಯ ಸಂಸ್ಥೆ ಇದಾಗಿದೆ. 5 ಹೊಸ ಇನ್ಕ್ಯುಬೇಷನ್ ಕೇಂದ್ರ ಸ್ಥಾಪಿಸಲಿರುವ CFTRI ಅಂದರೆ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಹಾಲಿ 9 ಇನ್ಕ್ಯುಬೇಷನ್ ಕೇಂದ್ರಗಳಿದ್ದು 2ನೇ ಹಂತದಲ್ಲಿ ಹೆಚ್ಚುವರಿಯಾಗಿ 5 ಕೇಂದ್ರಗಳನ್ನು ಸ್ಥಾಪಿಸಲು ಮುಂದಾಗಿದೆ. ಸೊ CFTRI ಫುಲ್ ಫಾರ್ಮ್ ಅಂದರೆ ಸೆಂಟ್ರಲ್ ಫುಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಕನ್ನಡದಲ್ಲಿ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ. ಇದು ಸ್ಥಾಪನೆಯಾಗಿದ್ದು 21 ಅಕ್ಟೋಬರ್ 1950. ಇದರ ನಿರ್ದೇಶಕರು ಡಾಕ್ಟರ್ KSMS ರಾಘವರಾವ್. ಇದರ ಕೇಂದ್ರ ಸ್ಥಳ ಇರುವುದು ಮೈಸೂರಿನಲ್ಲಿ. ಭಾರತೀಯ ಉಕ್ಕು ಪ್ರಾಧಿಕಾರ ಸಾಧನೆಯನ್ನ ಮಾಡಿದೆ. ಯಾವ ರೀತಿ ಅಂದರೆ 2018-19ನೇ ಸಾಲಿನ ಹಣಕಾಸು ವರ್ಷದಲ್ಲಿ 1.63 ಕೋಟಿ ಟನ್ಗಳಷ್ಟು ಕಚ್ಚಾ ಉಕ್ಕು ತಯಾರಿಸಲಾಗಿದ್ದು 8% ಉತ್ಪಾದನಾ ಸಾಮರ್ಥ್ಯ ಅಧಿಕಗೊಳಿಸಿಕೊಂಡಿದೆ. ಸೊ ಈ ಭಾರತೀಯ ಉಕ್ಕು ಪ್ರಾಧಿಕಾರ ಇಂಗ್ಲಿಷ್ನಲ್ಲಿ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಇದು ಸ್ಥಾಪನೆಯಾಗಿದ್ದು 19 ಜನವರಿ 1954. ಇದರ ಕೇಂದ್ರ ಕಚೇರಿ ಇರುವುದು ನವದೆಹಲಿಯಲ್ಲಿ. ಪ್ರಸ್ತುತ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾದ ಮುಖ್ಯಸ್ಥರು ಅನಿಲ್ ಕುಮಾರ್ ಚೌಧರಿ. ಭಾರತದಲ್ಲಿ ಉದ್ಯೋಗಕ್ಕೆ ಆದ್ಯತೆಯಲ್ಲಿರುವ ಕಂಪನಿಗಳ ಪಟ್ಟಿ 2019. ಸೊ ಲಿಂಕ್ಡ್ಇನ್ ಸಮೀಕ್ಷೆ ಮಾಡಿರುವ ಪ್ರಕಾರ ಭಾರತದಲ್ಲಿ ಉದ್ಯೋಗಕ್ಕೆ ಆದ್ಯತೆಯಲ್ಲಿರುವ ಕಂಪನಿಗಳ ಪಟ್ಟಿಯನ್ನು ಅದು ತಯಾರಿಸಿದೆ ಹಾಗೂ ಅದಕ್ಕೆ ತಕ್ಕಂತೆ ಅವುಗಳಿಗೆ ಸ್ಥಾನವನ್ನು ನೀಡಲಾಗಿದೆ. ಸೊ ಆ ಕಂಪನಿಗಳು ಮತ್ತು ಯಾವ ಸ್ಥಾನವನ್ನು ಪಡೆದುಕೊಂಡಿದೆ ಅನ್ನೋದನ್ನು ನೋಡೋಣ. ಸೊ ಫ್ಲಿಪ್ಕಾರ್ಟ್ ಇದು 1ನೇ ಸ್ಥಾನವನ್ನು ಪಡ್ಕೊಂಡಿದೆ. ಅಮೆಜಾನ್ 2ನೇ ಸ್ಥಾನ, ಓಯೋ ಇದು 3ನೇ ಸ್ಥಾನ, 197 ಕಮ್ಯುನಿಕೇಷನ್ 4ನೇ ಸ್ಥಾನ, ಊಬರ್ 5ನೇ ಸ್ಥಾನ, ಸ್ವಿಗ್ಗಿ ಇದು 6ನೇ ಸ್ಥಾನ, TCS ಇದು 7ನೇ ಸ್ಥಾನ, ಝೊಮ್ಯಾಟೊ ಇದು 8ನೇ ಸ್ಥಾನ, ಅಲ್ಫಾಬೇಟಾ ಇದು ಗೂಗಲ್ 9ನೇ ಸ್ಥಾನ, ರಿಲಯನ್ಸ್ ಇಂಡಸ್ಟ್ರಿ 10ನೇ ಸ್ಥಾನವನ್ನು ಪಡ್ಕೊಂಡಿದೆ. ಭಾರತದ ಅತ್ಯುತ್ತಮ ಕ್ರೀಡಾ ಸಂಸ್ಥೆ ಪ್ರಶಸ್ತಿ 2019. ಈ ಭಾರತದ ಕ್ರೀಡಾ ಸಂಸ್ಥೆ ಪ್ರಶಸ್ತಿಯನ್ನು ನೀಡುವಂತಹದ್ದು ಅಸೋಚಾಮಾ ಸಂಸ್ಥೆ ಈ ಪ್ರಶಸ್ತಿಯನ್ನು ನೀಡುತ್ತೆ. 2019ನೇ ಸಾಲಿನ ಭಾರತದ ಅತ್ಯುತ್ತಮ ಕ್ರೀಡಾ ಸಂಸ್ಥೆ ಪ್ರಶಸ್ತಿಗೆ ಭಾಜನರಾಗಿದ್ದು ನ್ಯಾಷನಲ್ ರೈಫಲ್ ಅಸೋಸಿಯೇಷನ್ ಇದು ಸ್ಥಾಪನೆಯಾಗಿದ್ದು 1951ರಲ್ಲಿ. ನ್ಯಾಷನಲ್ ರೈಫಲ್ ಅಸೋಸಿಯೇಷನ್ ಸ್ಥಾಪನೆಯಾಗಿದ್ದು 1951ರಲ್ಲಿ. ಸೊ ಅಸೋಸಿಯೇಟೆಡ್ ಚೇಂಬರ್ಸ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಆಫ್ ಇಂಡಿಯಾ ಸೊ ಇದು ಸ್ಥಾಪನೆಯಾಗಿದ್ದು 1921. ಕೇಂದ್ರ ಕಚೇರಿ ನವದೆಹಲಿ. ಮುಖ್ಯಸ್ಥರು ಬಾಲಕೃಷ್ಣನ್ ಗೋನೆಕ್. ಇದರ ಸದಸ್ಯರು 4,50,000.
ಸೊ ಇತ್ತೀಚೆಗೆ ಬಿಡುಗಡೆಯಾದ ಪುಸ್ತಕ ಇಂಡಿಯನ್ ಫಿಸ್ಕಲ್ ಫೆಡರಲಿಸಮ್. ಸೊ ಈ ಪುಸ್ತಕವನ್ನು ಬರೆದವರು YV ರೆಡ್ಡಿ ಅವರು. ಸೊ ಇವರು RBIನ ಮಾಜಿ ಗವರ್ನರ್ ಆಗಿದ್ದಾರೆ. ಸೊ ಪುಸ್ತಕಗಳ ಕುರಿತಾಗಿ ಒಂದಾದರೂ ಪ್ರಶ್ನೆ ಬಂದೇ ಬರುತ್ತೆ. ಸೊ ಪ್ರಚಲಿತವಾಗಿರುವ ಎಲ್ಲ ಪುಸ್ತಕಗಳ ಪಟ್ಟಿಯನ್ನು ಒಂದು ಕಡೆ ಮಾಡಿಟ್ಕೊಳ್ಳಿ. ಸೊ ಅದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಭ್ರಷ್ಟಾಚಾರವನ್ನು ಮಟ್ಟ ಹಾಕಲು ICCಯು ಇಂಟರ್ಪೋಲ್ನೊಂದಿಗೆ ಸೇರಿ ಕಡಿವಾಣಕ್ಕೆ ನಿರ್ಧಾರವನ್ನು ಮಾಡಿದೆ. ಸೊ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯು ಇಂಟರ್ಪೋಲ್ನೊಂದಿಗೆ ಒಗ್ಗೂಡಲು ನಿರ್ಧರಿಸಿದೆ. ಇಂಟರ್ಪೋಲ್ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಅಂದರೆ ಇದನ್ನು ಇಂಟರ್ನ್ಯಾಷನಲ್ ಕ್ರಿಮಿನಲ್ ಪೊಲೀಸ್ ಆರ್ಗನೈಸೇಷನ್ ಅಂತ ಕರೆಯಲಾಗುತ್ತೆ. ಇದು ಸ್ಥಾಪನೆಯಾಗಿದ್ದು 1923ರಲ್ಲಿ. ಇದರ ಒಟ್ಟು ಸದಸ್ಯ ರಾಷ್ಟ್ರಗಳ ಸಂಖ್ಯೆ 194. ಇಂಟರ್ನ್ಯಾಷನಲ್ ಕ್ರಿಮಿನಲ್ ಪೊಲೀಸ್ ಆರ್ಗನೈಸೇಷನ್ನ ಮೊಟ್ಟೋ ಕನೆಕ್ಟಿಂಗ್ ಪೊಲೀಸ್ ಫಾರ್ ಅ ಸೇಫರ್ ವರ್ಲ್ಡ್. ಇದರ ಕೇಂದ್ರ ಕಚೇರಿ ಇರುವುದು ಲಿಯಾನ್, ಫ್ರಾನ್ಸ್ನಲ್ಲಿ. ಇದರ ಪ್ರಸ್ತುತ ಅಧ್ಯಕ್ಷರು ಕಿಮ್ ಜಾಂಗ್ ಯಂಗ್. ಸೊ ವೀರೇಶ್ ಚಾಲಿಯಾಳ್ ಅವರಿಂದ ಕೊನೆಯ ಮಾತು: ಜೀವನವನ್ನು ಬಂದಂತೆ ಬದುಕುವವರು ಸಾಮಾನ್ಯರು, ಹೀಗೆ ಬದುಕಬೇಕೆಂದು ನಿರ್ಧರಿಸುವವರು ಅಸಾಮಾನ್ಯರು. ಸೊ ಅವರನ್ನು ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ 9035269085